ನಮಸ್ತೆ, ನಾನು ಗಂಗಾ. ನನ್ನ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ನನ್ನ ಲಾಸ್ಟ್ ವಿಡಿಯೋದೇ ಕಂಟಿನ್ಯೂಷನ್ ಪಾರ್ಟ್ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಲಾಸ್ಟ್ ವಿಡಿಯೋದಾಗ ಲೇಬರ್ ಸೈನ್ಸ್ ಯಾವ ಥರ ಇರ್ತಾವ ಅಂತ ಹೇಳಿದ್ದೆ. ಸೊ ಆಗುವಂಥ ಲೇಬರ್ ಸೈನ್ಸಿಗೆ ನಾವು ಹೆಂಗೆ ಪ್ರಿಪೇರ್ಡ್ ಆಗಿ ಇಟ್ಕೋಬೇಕು, ನಮ್ಮನ್ನು ನಾವೇ ಡೆಲಿವರಿಗೆ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಾಗ ಹೇಳ್ತೇನೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾವು ತಯಾರು ಮಾಡಬೇಕಾದಂಥ ಒಂದು ಪಾಯಿಂಟ್ಸ್ ಬಂದಾಗ ಮೊದಲನೇ ಪಾಯಿಂಟ್ ನಾನು ಯಾವ್ದು ಸ್ಟ್ರೆಸ್ ಮಾಡೋದಂದರೆ ಬ್ರೀದಿಂಗ್ ಟೆಕ್ನಿಕ್ನ ಪ್ರಾಕ್ಟೀಸ್ ಮಾಡ್ಬೇಕು ನಾವು. ಅದು ಡೆಲಿವರಿ ಟೈಮಲ್ಲಿ ಭಾಳನೇ ಹೆಲ್ಪ್ ಆಗ್ತದೆ. ಬಿಕಾಸ್ ನಾರ್ಮಲ್ ಡೆಲಿವರಿ ಆದರೂ ಹೆಕ್ಟಿಕ್ಕೆ, ಸಿಸೇರಿಯನ್ ಆದ್ರೂ ಹೆಕ್ಟಿಕ್ಕೆ ಅನ್ನಿಸ್ತದ. ಸೊ ಆ ಟೈಮಲ್ಲಿ ನಿಮ್ಮ ಬ್ರೀದಿಂಗ್ ಮೇಲೆ ನೀವೇನಾದರೂ ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಅವಾಗ ನಿಮ್ಗದು ಏನು ಪೇನ್ಫುಲ್ ಜರ್ನಿ ಇರ್ತದ ಅದನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಸಿಗ್ತದೆ ನಿಮಗೆ. ನಿಮ್ಮ ದೇಹ ಆ ರೀತಿ ಸಪೋರ್ಟ್ ಮಾಡ್ತದೆ ನಿಮ್ಗೆ. ಹಾಗಾಗಿ ಈ ಡೀಪ್ ಬ್ರೀದಿಂಗ್ನ ಪ್ರತಿದಿನ ಮಾಡ್ತಾ ಇದ್ದಾಗ ಒಂದು ಆಂಗ್ಸಿಯಟಿ ಅಥವಾ ಫಿಯರ್ ಏನಿರ್ತದ, ಭಯ ಇರ್ತದಲ್ಲ, ಯಾವ ರೀತಿ ಆಗ್ತದ ಅನ್ನೋದು ಭಯ ಆಗಿರ್ಬೋದು ಅಥವಾ ಸ್ಟ್ರೆಸ್ ಆಗಿರ್ಬೋದು, ಅದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ, ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ನನಗೆ. ಸೊ ಹಾಗಾಗಿ ಡೀಪ್ ಬ್ರೀದಿಂಗ್ ಎಕ್ಸಸೈಸು ಮತ್ತು ಪ್ರಾಣಾಯಾಮನ ನಾನು ರೆಕಮೆಂಡ್ ಮಾಡ್ತೀನಿ. ಬಟ್ ಇವೆಲ್ಲ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ನಿಮ್ಮ ಡಾಕ್ಟರ್ ಸಜೆಷನ್ ತಗೋರಿ. ಡಾಕ್ಟರ್ ಸಜೆಷನ್ ತಗೊಂಡ್ಮೇಲೆ ಅಳವಡಿಸ್ಕೋರಿ ನಿಮ್ಮ ರೂಟಿನಲ್ಲಿ. ಇದ್ರ ಜೊತೆಗೆ ನಾನು ಆ್ಯಕ್ಚುಲಿ ಪ್ರಾಣಾಯಾಮನ ಮಾಡ್ತಾ ಇದ್ದೆ. ಅದು ಕೂಡ ನನಗೆ ಭಾಳ ಹೆಲ್ಪ್ ಮಾಡಿತ್ತು ಡೆಲಿವರಿ ಟೈಮಲ್ಲಿ. ನೆಕ್ಸ್ಟ್, ನಿಮ್ಮನ್ನು ನೀವೇ ಆದಷ್ಟು ಆ್ಯಕ್ಟಿವ್ ಆಗಿ ಇಟ್ಕೋರಿ. ಆ್ಯಕ್ಟಿವ್ ಅಂದಾಗ ಒಂದು ಲೈಟ್ ಆದ ವಾಕಿಂಗ್ ಹೋಗ್ರಿ. ಅದರಿಂದ ಏನೇ ಪೆಲ್ವಿಕ್ ಪ್ರೆಷರ್, ಫೇಟಿಗ್ನೆಸ್ಸು ಏನೇ ಇದ್ರೂ ಸ್ವಲ್ಪ ಕಂಟ್ರೋಲ್ ಆಗ್ತದೆ. ಪ್ಲಸ್ ನಿಮ್ಮ ಡೆಲಿವರಿನೂ ಈಸಿ ಆಗಕ್ಕೆ ಹೆಲ್ಪ್ ಆಗ್ತದೆ. ಆಮೇಲೆ ಪೆಲ್ವಿಕ್ ಎಕ್ಸಸೈಸಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ ಥರ ಎಕ್ಸಸೈಸಸ್ ಮಾಡಬಹುದು. ಬಟ್ ಈ ಎಕ್ಸಸೈಸಸ್ನು ನಿಮ್ಮ ಡಾಕ್ಟರಿಗೆ ಕೇಳೇ ಮಾಡಬೇಕು. ವಾಕಿಂಗ್ ಮಾಡಿದ್ರು ಅಷ್ಟೇ, ಎಕ್ಸಸೈಸ್ ಮಾಡಿದ್ರು ಅಷ್ಟೇ, ಪ್ರಾಣಾಯಾಮ, ಯೋಗ ಏನು ಮಾಡಿದ್ರು ಅಷ್ಟೇ, ನಿಮ್ಮ ಡಾಕ್ಟರ್ ಹ್ಞೂ ಅಂದಮೇಲೆ, ಡಾಕ್ಟರ್ ಪರ್ಮಿಷನ್ ಕೊಟ್ಟ ಮೇಲೆ ಇವೆಲ್ಲನೂ ಮಾಡಬೇಕಾಗ್ತದೆ. ಸೊ ಪೆಲ್ವಿಕ್ ಎಕ್ಸಸೈಸಸ್ ಮಾಡೋದ್ರಿಂದ ಏನಾಗ್ತದೆ, ಬೇಬಿದು ಪೊಸಿಷನ್ ಕರೆಕ್ಟ್ ಆಗಕ್ಕೆ ಅದು ಹೆಲ್ಪ್ ಮಾಡ್ತದೆ. ಸೊ ಹಾಗಾಗಿ ಆ ಥರ ಎಕ್ಸಸೈಸ್ ಮಾಡ್ಬೋದಾಗಿತ್ತಂದ್ರೆ ಅದನ್ನು ನೀವು ಅಳವಡಿಸ್ಕೊಂಡು ಆ ಥರ ಎಕ್ಸಸೈಸಸ್ನ ನಿಮ್ಮ ರೂಟಿನಲ್ಲಿ ಥರ್ಡ್ ಟ್ರೈಮಿಸ್ಟರಲ್ಲಿ ಫಾಲೋ ಮಾಡ್ಬೋದು. ಸೊ ದಟ್ ಡೆಲಿವರಿ ಈಸಿ ಆಗ್ತದೆ. ನೆಕ್ಸ್ಟ್, ಆದಷ್ಟು ನೀರು ಚೆನ್ನಾಗಿ ಕುಡೀರಿ. ನಿಮ್ಮನ್ನು ನೀವೇ ಹೈಡ್ರೇಟೆಡ್ ಆಗಿ ಇಟ್ಕೊಳ್ರಿ. ಅದರಿಂದನೂ ಒಂದು ನಿಮ್ಮ ದೇಹ ಸದೃಢವಾಗಿ, ಬಲವಾಗಿ ಇರೋಕ್ಕೆ ಹೆಲ್ಪ್ ಮಾಡ್ತದೆ. ಡೆಲಿವರಿನೂ ಈಸಿ ಆಗೋಕ್ಕೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್, ನಿಮ್ಮ ಹಾಸ್ಪಿಟಲ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಕೊರಿ. ಬಿಕಾಸ್ ಇಟ್ ಈಸ್ ದ ಹೈ ಟೈಮ್. ಈಗಂತೂ ಮುಂದಕ್ಕೆ ಹಾಕೋ ಹಾಗೆ ಇಲ್ಲ. ಈ ಟೈಮಲ್ಲಿ ಇನ್ನೇನು ಡೆಲಿವರಿ ಡೇಟ್ ಹತ್ತಿರ ಬಂತಂದ್ರೆ ಮುಗೀತು ನಿಮ್ದು ಎಲ್ಲ. ಬೇಬಿಗೆ ಏನೇನು ನೆಸಸರಿ ಬೀಳತ್ತವೆ, ಇಮಿಡಿಯೇಟ್ಲಿ ಏನೇನು ಬೇಕಾಗ್ತಾವೆ ಬೇಬಿಗೆ, ಅವೆಲ್ಲ ಬಟ್ಟೆಗಳಾಗಿರ್ಬೋದು, ಸಾಮಾನುಗಳಾಗಿರ್ಬೋದು, ಅವೆಲ್ಲ ಇಟ್ಕೋಬೇಕು. ಪ್ಲಸ್ ನಿಮಗೆ ಏನೇನು ನೆಸಸರಿ ಬೀಳ್ತದೆ ಹಾಸ್ಪಿಟಲ್ದಾಗ ಆಫ್ಟರ್ ಡೆಲಿವರಿ, ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಇಟ್ಕೋಬೇಕು ಬ್ಯಾಗ್. ಬಿಕಾಸ್ ಯಾವಾಗ ನಿಮಗೆ ಲೇಬರ್ ಸೈನ್ ಸ್ಟಾರ್ಟ್ ಆಗ್ಬೋದು, ಯಾವಾಗ ಲೇಬರ್ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಕ್ಕೆ ಬರೋಂಗಿಲ್ಲ. ಸೊ ಅದಕ್ಕೆ ನೀವು ಮುಂಚೆನೇ ರೆಡಿ ಆಗಿರಬೇಕು. ಬಿಕಾಸ್ ಲಾಸ್ಟ್ ಮಿನಿಟ್ ಸ್ಟ್ರೆಸ್ಸು, ಟೆನ್ಷನ್ನಿಂದ ರಿಲೀಫ್ ಸಿಗಬೇಕಂದ್ರೆ ಮೊದಲೇ ರೆಡಿಯಾಗಿ ಇಟ್ಕೊಳ್ಳೋದು ಭಾಳನೇ ಸೂಕ್ತ. ಈ ಹಾಸ್ಪಿಟಲ್ ಬ್ಯಾಗಲ್ಲಿ ಏನೇನು ಇಟ್ಕೋಬೇಕು ಅನ್ನೋದಕ್ಕೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ. ಹಾಸ್ಪಿಟಲ್ ಬ್ಯಾಗ್ ಚೆಕ್ ಲಿಸ್ಟ್, ತಾಯಿ ಆಗೋಳಿಗೆ ಏನೇ ಇಟ್ಕೋಬೇಕು ಅನ್ನೋದಕ್ಕೆ ಸಪ್ರೇಟ್ ವಿಡಿಯೋ ಮಾಡೀನಿ. ಟ್ವಿನ್ಸ್ ಅಲ್ಲ ನಂದು. ಸೊ ಟ್ವಿನ್ ಬೇಬೀಸಿಗೆಲ್ಲ ಏನೇನು ಪ್ಯಾಕ್ ಮಾಡಬೇಕು ಅನ್ನೋದನ್ನು ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ. ಬೇಕಂದ್ರೆ ನೀವು ಆ ವಿಡಿಯೋಗಳನ್ನು ಚೆಕ್ ಮಾಡ್ಬೋದು. ಅದ್ರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ನೆಕ್ಸ್ಟ್, ನಿಮ್ಮ ಬರ್ತ್ ಪ್ಲ್ಯಾನ್ನ ನಿಮ್ಮ ಡಾಕ್ಟರ್ ಹತ್ರನೂ ಡಿಸ್ಕಸ್ ಮಾಡಿರಿ, ಮನೆಯವ್ರ ಹತ್ರ ಎಲ್ಲನೂ ಡಿಸ್ಕಸ್ ಮಾಡಿ ಅದಕ್ಕೂ ರೆಡಿಯಾಗಿ ಇಟ್ಕೊರಿ. ಅಂದ್ರೆ ಡಾಕ್ಟರ್ ಹತ್ರ ಏನಾದ್ರೆ ನಾರ್ಮಲ್ ಡೆಲಿವರಿ, ಸಿಸೇರಿಯನ್ ಯಾವ್ದು ಆಗ್ತದೆ ಎಲ್ಲ ಒಂದು ರಫ್ ಆಗಿ ಹೇಳಿರ್ತಾರೆ ಡಾಕ್ಟರ್ ನಿಮಗೆ ಈಗಾಗಲೇ. ಅಂದ್ರೆ ನಾರ್ಮಲ್ ಆಗ್ಲತ್ತಿತ್ತಂದ್ರೆ ಸೊ ನಾರ್ಮಲ್ ಟ್ರೈ ಮಾಡೋಣ ಅಂತಾರೆ ಹೇಳಿರ್ತಾರೆ. ಅಥವಾ ಸಿಸೇರಿಯನ್ನೇ ಆಗ್ತದೆ ನಿನಗೆ, ನಾರ್ಮಲ್ ಚಾನ್ಸಸ್ ಕಮ್ಮಿ ಅಂತ ಹೇಳಿರ್ತಾರೆ. ಸೊ ಅವ್ರು ಏನು ಹೇಳಿರ್ತಾರೆ ಆ ಬರ್ತ್ ಪ್ಲಾನಿಗೆ ನೀವು ಮೆಂಟಲಿ ಪ್ರಿಪೇರ್ ಆಗಿರ್ರಿ. ಮತ್ತು ಯಾವ ಡಾಕ್ಟರ್ ಹತ್ರ ಮಾಡಿಸ್ಕೋಬೇಕು, ಯಾವ ಹಾಸ್ಪಿಟಲ್ ಮಾಡಿಸ್ಕೋಬೇಕು, ಎಲ್ಲಿ, ಅದೆಲ್ಲ ರೆಡಿ ಇಟ್ಕೋಬೇಕು ಈಗಾಗಲೇ. ಅದಾದ ನಂತರ ಮನೆಯಲ್ಲೂ ಕೂಡ ನಿಮ್ಮ ಪಾರ್ಟ್ನರು ಅಥವಾ ಸಪೋರ್ಟ್ ಯಾರು ಬರ್ತಾರೆ ನಿಮ್ಮ ಜೊತೆ, ಹಾಸ್ಪಿಟಲಲ್ಲಿ ನಿಮ್ಮ ಜೊತೆ ಯಾರು ಇರಬೇಕು ಅದನ್ನೆಲ್ಲ ಡಿಸೈಡ್ ಮಾಡಿ ಅದನ್ನು ಅವ್ರಿಗೂ ರೆಡಿ ಮಾಡಿ ಇಟ್ಕೋರಿ. ಬಿಕಾಸ್ ಲಾಸ್ಟ್ ಮಿನಿಟಲ್ಲಿ ಗಡ್ಬಡ್ ಆಗಂಗಿಲ್ಲ, ಯಾರು ಇರಬೇಕು ಯಾರಿಲ್ಲ ಅಂತೆಲ್ಲ. ಅದೆಲ್ಲ ಫಸ್ಟೇ ಎಲ್ಲ ಪ್ರಿಪೇರ್ಡ್ ಇತ್ತಂದರೆ ಈಸಿ ಆಗ್ತದೆ ನಿಮಗೆ. ಅದರಲ್ಲೂ ಟ್ವಿನ್ಸ್ ಇದ್ರೆ ಅಂದರೆ ಇಬ್ಬರಂತೂ ಬೇಕು ನಿಮ್ಮ ಸಹಾಯಕ್ಕೆ. ಸೊ ಇಬ್ರಿಗೆ ರೆಡಿ ಮಾಡಿ ಇಟ್ಕೊಳ್ಳೋದು ಸೂಕ್ತ.
ಆಮೇಲೆ ನೆಕ್ಸ್ಟ್ ನಾವು ಮೆಂಟಲಿನೂ ಪ್ರಿಪೇರ್ಡ್ ಆಗಿರೋದು ಭಾಳ ಅವಶ್ಯಕ ಆಗ್ತದೆ. ಬಿಕಾಸ್ ಮೆಂಟಲಿ ನಾವು ಸ್ಟ್ರಾಂಗ್ ಇದ್ದಾಗೇ ಫಿಸಿಕಲಿ ಏನೇ ಅನುಭವಿಸ್ಲಕತ್ರೂ ಅದನ್ನೆಲ್ಲ ಟ್ಯಾಕಲ್ ಮಾಡುವ ಶಕ್ತಿ ಇರ್ತದೆ. ಹಾಗಾಗಿ ಮೆಂಟಲಿ ಕೂಡ ನೀವು ಸ್ಟ್ರಾಂಗ್ ಆಗಿ ಇರೋಕೆ ಯೂಶ್ವಲಿ ಈ ಟೈಮ್ನಾಗ ನರ್ವಸ್ ಆಗೋದು ಸಹಜ. ಆಲ್ಮೋಸ್ಟ್ ಎಲ್ಲರೂ ಈ ಟೈಮ್ನಾಗ ಸ್ವಲ್ಪ ನರ್ವಸ್ನೆಸ್ ಇದ್ದೇ ಇರ್ತದೆ ಎಷ್ಟೇ ಸ್ಟ್ರಾಂಗ್ ಇದ್ರೂ. ಹಾಗಾಗಿ ಆ ಥರ ನರ್ವಸ್ನೆಸ್ ಅನ್ಸ್ಲತ್ತಿತ್ತಂದ್ರೂ ನೀವೇ ಮತ್ತೆ ಮೋಟಿವೇಟ್ ಮಾಡ್ಕೋಬೇಕು. ಒಂದಿಷ್ಟು ಅಫರ್ಮೇಷನ್ಸ್ ಹೇಳ್ಕೋರಿ ಮನಸ್ಸಿನಾಗೆ. ನಾನು ಸ್ಟ್ರಾಂಗ್ ಇದ್ದೀನಿ, ನನ್ನ ಬಾಡಿನ ನಾನು ಟ್ರಸ್ಟ್ ಮಾಡ್ತೀನಿ, ನನ್ನ ಹುಟ್ಟ ಮಗು ಹೆಲ್ದಿಯಾಗಿ ಹುಟ್ಟುತ್ತದೆ, ಈ ಥರ ಪಾಸಿಟಿವ್ನ ಹೇಳ್ಕೊತಾ ಇದ್ರೆ ಈ ರೀತಿ ಅಫರ್ಮೇಷನ್ಸ್. ಸೊ ಅದನ್ನು ಇಂಪ್ಯಾಕ್ಟ್ ಆಗ್ತದೆ, ಮಗು ಚೆನ್ನಾಗಿ ಹುಟ್ಟುತ್ತದೆ, ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಅದು ಬಿಟ್ಟು ನೆಗೆಟಿವ್ಲಿ ಅವಾಗ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂದ್ರೆ ಸೊ ಸಣ್ಣ ಪ್ರಾಬ್ಲಮ್ ಇದ್ರೂ ದೊಡ್ಡದಾಗ್ಬಿಡ್ತದೆ. ಹಾಗಾಗಿ ಆದಷ್ಟು ಮೆಂಟಲಿ ರೆಡಿ ಆಗಿರ್ರಿ, ಸ್ಟ್ರಾಂಗ್ ಆಗಿರ್ರಿ, ಪ್ರಿಪೇರ್ಡ್ ಆಗಿರ್ರಿ. ನೆಕ್ಸ್ಟ್ ಏನಂದ್ರೆ ಲಾಸ್ಟ್ ಇದು ನಿಮ್ದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಲಿಸ್ಟ್ ರೆಡಿ ಇಟ್ಕೋರಿ ಲಾಸ್ಟ್ ಟ್ರೈಮೆಸ್ಟರ್ನಾಗ. ಅಂದರೆ ನಿಮ್ಗೆ ಏನೇ ಒಂದು ತೊಂದರೆ ಥರ ಅನುಭವ ಬರಾಕತ್ತಿತ್ತು ಅಥವಾ ಲೇಬರ್ ಪೇನ್ ಏನಾದರೂ ಫೀಲ್ ಆಲತ್ತಿತ್ತಂದ್ರೆ ಇಮಿಡಿಯೇಟ್ಲಿ ನಾ ಯಾರೇ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದೆಲ್ಲ ಮೊದಲೇ ರೆಡಿ ಇಟ್ಕೋಬೇಕಾಗ್ತದೆ. ಸೊ ಅವರು ನಂಬರ್ ನಿಮ್ಮ ಇಮಿಡಿಯೇಟ್ ನಿಮ್ಗೆ ಡೈಲ್ ಮಾಡೋಕ್ಕೆ ಬರೋ ಹಾಗೆ ಇಟ್ಕೋರಿ ನಿಮ್ಮ ಫೋನಲ್ಲಿ. ಅದು ಆ್ಯಕ್ಚುಲಿ ಇಬ್ಬರೇ ಇದ್ದಾಗ ಈ ಥರ ಎಲ್ಲ ಮಾಡಬೇಕಾಗ್ತದೆ, ಗಂಡ ಹೆಂಡತಿ ಇಬ್ಬರೇ ಇದ್ದಾಗ. ಇಲ್ಲ ಅಂದ್ರೆ ತವ್ರ ಮನೇಲಿ ಎಲ್ಲರ ಜೊತೆ ಇದ್ದಾಗ ಇದೇನು ನೆಸಸರಿ ಬೀಳಂಗಿಲ್ಲ. ಬಟ್ ಸ್ಟಿಲ್ ಒಬ್ಬರದ್ದು ಫೋನ್ ನಂಬರ್ ಯಾವಾಗಲೂ ಇಮಿಡಿಯೇಟಾಗಿ ಸಿಗಾಗ ಸೇವ್ ಮಾಡಿಟ್ಕೋರಿ. ಅಥವಾ ನಿಮ್ಮ ಡಾಕ್ಟರ್ ನಂಬರು ಇಟ್ಕೋಬೋದು, ಒಂದು ಆ್ಯಂಬುಲೆನ್ಸ್ ನಂಬರ್ನು ಯಾವಾಗಲೂ ನಿಮ್ಮದು ಫೋನ್ನಾಗ ಇಮಿಡಿಯೇಟ್ಲಿ ನಿಮಗೆ ಸಿಗೋ ಹಾಗೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಸೇವ್ ಮಾಡಿಟ್ಕೋರಿ. ಕೊನೆಯದಾಗಿ ಏನಂದರೆ ಪ್ರತಿಯೊಬ್ಬರ ಲೇಬರ್ ಜರ್ನಿ ಡಿಫ್ರೆಂಟ್ ಆಗಿರ್ತದೆ. ಪ್ರತಿಯೊಬ್ಬಳು ತಾಯಿ ಆಗೋಳು ಅನುಭವಿಸೋದೇನು ಡಿಫ್ರೆಂಟ್ ಆಗಿರ್ತದೆ. ಅದು ಸ್ಟ್ರಾಂಗ್ ಆಗಿರಬೇಕು, ಪಾಸಿಟಿವ್ ಆಗಿರಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.